ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಿಮ್ಮಪ್ಪನ ಲಡ್ಡುವಲ್ಲಿ ಗೋವಿನ ಕೊಬ್ಬು, ಮೀನಿನ ಎಣ್ಣೆ ಬಳಸಿದ್ದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಈಗ ಅಪವಿತ್ರವಾಗಿದೆ. ಹೌದು, ಕಲಿಯುಗ ಅಂತ್ಯಕ್ಕೂ ಮುನ್ನ ದೇವರುಗಳ ಮೇಲೆಯೇ ದೊಡ್ಡ ಆರೋಪ ಬರುತ್ತೆ ಅಂತ ಹಿರಿಯರು ಬರೆದಿಟ್ಟ ಕಾಲಜ್ಞಾನ ಸುಳ್ಳಾಗ್ಲೇ ಇಲ್ಲ. ದೇಗುಲಗಳ ದೇವರ ಮುಂದೆ ಅನಾಚಾರ ಕೆಲಸ ನಡೆಯುತ್ತೆ, ದೇಗುಲ ಕಳ್ಳತನವಾಗತ್ತೆ. ದೇವಸ್ಥಾನಗಳಲ್ಲಿ ದೇವರಿಗೆ ಪೂಜೆ ಮಾಡೋರೇ ಗತಿಯಿಲ್ಲದೆ ದೇಗುಲವೇ ದೊಡ್ಡ ಅಡ್ಡ ಆಗತ್ತೆ ಅಂತ ಕಾಲಜ್ಞಾನಿಗಳು ಭವಿಷ್ಯ ಬರೆದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈಗ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಗೋಮಾತೆ ಕೊಬ್ಬು, ಮೀನಿನ ಎಣ್ಣೆ ಬೆರೆಸಿ ಭಕ್ತರಿಗೆ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಲ್ಲಿನ ಜಗನ್. ಹಾಗಾದ್ರೆ ಕಲಿಯುಗ ಅಂತ್ಯಕ್ಕೂ ಮುನ್ನ ಏನಿದು ಅಪಚಾರ? ಕಲಿಯುಗ ಅಂತ್ಯದ ಆರಂಭ ಈ ಅಪಚಾರದಿಂದಲೇ ಶುರುವಾಯ್ತಾ? ತಿರುಪತಿ ತಿಮ್ಮಪ್ಪ ಲಡ್ಡು ತಿಂದ ಅಘೋರಿಗಳ ಶಾಪದಿಂದ ಭರತಖಂಡಕ್ಕೆ ಕಾದಿದೆಯಾ ಆಪತ್ತು? ಬನ್ನಿ ಈ ಕ್ರಿಶ್ಚಿಯನ್ನರ ಮಸಲತ್ತನ್ನೇ ಈ ವಿಡಿಯೋದಲ್ಲಿ. ಈ ಕಲಿಯುಗದಲ್ಲಿ ಈಗಂತೂ ಅಧರ್ಮ ತಾಂಡವವಾಗಿದೆ. ಜನರಲ್ಲಿ ನಾನು ಅನ್ನೋ ಅಹಂಕಾರ ಮಿತಿ ಮೀರಿದೆ. ಧರ್ಮದಿಂದ ದೇವರ ನಾಮಸ್ಮರಣೆ ಮಾಡಿಕೊಂಡಿದ್ದವರನ್ನು ಈ ರಾಕ್ಷಸರು ತಿಂದು ತೇಗುತ್ತಿದ್ದಾರೆ. ಪಾಪಿಗಳ ಲೋಕದಿಂದ ಮುಕ್ತಿ ಪಡೆಯಲು ಸನಾತನಿಗಳು ದೇವರು ದೇವಸ್ಥಾನ ಅಂತ ಸುತ್ತತಾ ಇದ್ದವರಿಗೆ ಅಧರ್ಮೀಯರು ಅಪಮಾನ ಮಾಡಿದ್ದಾರೆ. ಇಂದಿಗೂ ಬ್ರಹ್ಮಾಂಡವನ್ನ ಉಳಿಸಿಕೊಂಡು ಬಂದಿರೋ ಸನಾತನ ಧರ್ಮ ಅಂತ್ಯ ಮಾಡೋದಕ್ಕೆ ಹಿಂದೂ ಧರ್ಮವನ್ನ ಕೊನೆಗೊಳಿಸಲು ಷಡ್ಯಂತ್ರ ಹೆಚ್ಚಾಗಿದೆ. ಇತ್ತೀಚೆಗೆ ಹುಂಡಿಗೆ ಹಾಕುವ ದುಡ್ಡು ದೇವರು ತೆಗೆದುಕೊಳ್ಳಲ್ಲ ಅಂತ ಗೊತ್ತಿದ್ರೂ ಕೂಡ ಹಾಕ್ತೀವಿ. ನಾವು ಅನ್ನ ಭಿಕ್ಷುಕ ತಿಂತಾನೆ ಅಂತ ಗೊತ್ತಿದ್ರೂ ಹಳಚಿದ ತಂಗಳುವನ್ನ ಹಾಕ್ತೀವಿ. ಇದೆಂತ ಕಲಿಗಾಲ ಅಲ್ವಾ? ಗೆದ್ದವರು ಕತ್ತೆಗಳ ಬಗ್ಗೆ ಕತೆ ಹೇಳಿದ್ರೂ ಶ್ರೇಷ್ಠರಾಗಿ ಕಾಣ್ತಾರೆ. ಅದೇ ಸೋತವರು ಭಗವದ್ಗೀತೆ ಹೇಳಿದ್ರೆ ಕೆಟ್ಟದಾಗಿ ಇರ್ತಾರೆ. ಇದೇ ಕಲಿಗಾಲ ಅಲ್ವಾ? ಕರ್ಣನ ಒಳ್ಳೆಯ ಗುಣಗಳೇ ಕೇಡುಗಾಲದಲ್ಲಿ ಶಾಪವಾಗಿ ಕಾಡಿದ್ವು. ಒಳ್ಳೆತನಕ್ಕೆ ಆಗಿನಿಂದಲೂ ಕಾಲ ಇಲ್ಲ. ಇದೆಲ್ಲವೂ ನಿಮ್ಮ ನಡುವೆ ದಿನನಿತ್ಯ ನಡೀತಾ ಇರೋ ಮಾತುಗಳು. ಆದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಟ್ಟು 4 ಯುಗಗಳಿವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ಎಲ್ಲ ಯುಗಗಳಲ್ಲಿ ರಾಕ್ಷಸರು ಇದ್ರು. ಸತ್ಯಯುಗದ ಆಯಸ್ಸು ದೊಡ್ಡದಾಗಿತ್ತು, 17,28,000 ವರ್ಷ. ಅಷ್ಟೇ ದೊಡ್ಡದಾಗಿ ಅಂದಿನ ರಾಕ್ಷಸನ ಹೆಸರು ದೊಡ್ಡದಾಗಿಯೂ ಇತ್ತು, ಹಿರಣ್ಯಕಶಪು ಅಂತ. ಮುಂದೆ ತ್ರೇತಾಯುಗ ಶುರುವಾಗತ್ತೆ. ಆ ಯುಗದ ಸಮಯ ಕಮ್ಮಿಯಾಗಿತ್ತು. ಅಂದ್ರೆ 17 ಲಕ್ಷ ವರ್ಷ ಇದ್ದದ್ದು 12 ಲಕ್ಷ ವರ್ಷಕ್ಕೆ ಬಂತು. ತ್ರೇತಾಯುಗದಲ್ಲಿ ರಾಕ್ಷಸನ ಹೆಸರು ಕೂಡ ಚಿಕ್ಕದಾಯಿತು, ರಾವಣ ಅಂತ ಬರೀ 3 ಅಕ್ಷರ. ಇನ್ನು ದ್ವಾಪರ ಯುಗದ ಆಯಸ್ಸು ಕಮ್ಮಿಯಾಗಿತ್ತು. 12 ಲಕ್ಷ ವರ್ಷ ಇದ್ದದ್ದು ಜಸ್ಟ್ 8 ಲಕ್ಷ ವರ್ಷಕ್ಕೆ ಬಂದು ಬಿಡ್ತು. ದ್ವಾಪರ ಯುಗದ ರಾಕ್ಷಸನ ಹೆಸರು ಬರೀ 2 ಅಕ್ಷರವಾಗಿತ್ತು. ಈಗ ಕಲಿಯುಗದ ಆಯಸ್ಸು ಏನ್ ಹೇಳೋದ್ ಬೇಡ. ಆದ್ರೆ ಕಲಿಯುಗದಲ್ಲಿ ಆಳ್ತಾ ಇರುವ ರಾಕ್ಷಸನ ಹೆಸರು ಬರೀ 1 ಅಕ್ಷರ ಇದೆ, ಅದು ನ. ಹೌದು, ಕಲಿಯುಗದಲ್ಲಿ ನ ಅನ್ನೋ ರಾಕ್ಷಸ ಎಲ್ಲರ ಹೆಗಲ ಮೇಲೆ ಏರಿ ಕಲಿಯುಗ ಅಂತ್ಯ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇದರ ಭಾಗವೇ ಈಗ ತಿರುಪತಿಯಲ್ಲಿ ತಿಮ್ಮಪ್ಪನ ಪ್ರಸಾದದಲ್ಲಿ ಗೋವಿನ ಕೊಬ್ಬು, ಮೀನಿನ ಎಣ್ಣೆ ಮಿಶ್ರಣ ಮಾಡಿ ಇಡೀ ಬ್ರಹ್ಮಾಂಡವನ್ನೇ ಕಲುಷಿತ ಮಾಡಿ ಹಾಕಿದ್ದಾನೆ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ನಿಜಕ್ಕೂ ಮಾಂಸವನ್ನ ಬೆರೆಸಿದ್ರ? ಬನ್ನಿ ವಿವರವಾಗಿ ತಿಳಿದುಕೊಂಡು ಬರೋಣ. ನೀವೇನಾದ್ರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಅಂತ ಕಮೆಂಟ್ ಮಾಡಿ. ತಿಮ್ಮಪ್ಪನ ಲಡ್ಡುವಲ್ಲಿ ಗೋವಿನ ಕೊಬ್ಬು, ಮೀನಿನ ಎಣ್ಣೆ ಬಳಸಿದ್ದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ತಿರುಪತಿ ತಿಮ್ಮಪ್ಪ ಕಷ್ಟ ಅಂತ ಬಂದಾಗ ತಿಮ್ಮಪ್ಪ ಅನ್ನೋ ಮಾತಿದೆ. ಅದರಂತೆ ತಿರುಮಲದ ಮೇಲೆ ನೆಲೆ ನಿಂತಿದ್ದಾನೆ ತಿಮ್ಮಪ್ಪ. ಬ್ರಹ್ಮಾಂಡ ನಾಯಕ ನೆಲೆ ನಿಂತ ಪವಿತ್ರ ಸ್ಥಳ. ಅಂತಹ ಧಾಮಕ್ಕೆ ಪ್ರತಿದಿನ ಸಹಸ್ರ ಭಕ್ತರು ಹರಿದು ಬರ್ತಾರೆ. ಭಕ್ತಿಯಿಂದ ವೆಂಕಟೇಶ ಅಂತ ಘೋಷಣೆ ಕೂಗುತ್ತಾ ಭಕ್ತಿಯಿಂದ ವೆಂಕಟೇಶ್ವರನನ್ನ ಬೇಡಿಕೊಳ್ತಾರೆ. ಹೌದು, ತಿಮ್ಮಪ್ಪ ನೆಲೆಸಿರುವ ಈ ಪುಣ್ಯ ಕ್ಷೇತ್ರಕ್ಕೆ ಬ್ರಹ್ಮಾಂಡದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಸಪ್ತಗಿರಿಯನ್ನ ಕಾಲ್ನಡಿಗೆಯಲ್ಲೇ ಹತ್ತುತ್ತಾ ವೆಂಕಟರಮಣ ಗೋವಿಂದ ಅಂತ ಜಪಿಸುತ್ತಾ ಭಕ್ತ ಸಾಗರದಲ್ಲಿ ತೇಲುತ್ತಾರೆ. ತಿರುಮಲವನ್ನ ಭೂಲೋಕದ ಸ್ವರ್ಗ ಅಂತಲೇ ಕರೀತಾರೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಭಕ್ತರ ಹೃದಯದಲ್ಲಿ ಸ್ಥಾನ ಪಡೆದಿರುವ ಶ್ರೀನಿವಾಸ, ಶೇಷಾದ್ರಿವಾಸ ತಿಮ್ಮಪ್ಪ. ಹೌದು, ಇಂತಹ ಪುಣ್ಯ ಕ್ಷೇತ್ರಕ್ಕೆ ಬಂದ್ರೆ ಅದೇನೋ ಶಕ್ತಿ ನಮ್ಮ ದೇಹ ಪ್ರವೇಶ ಮಾಡಿದ ಅನುಭವವಾಗತ್ತೆ. ಇಲ್ಲಿನ ಮಹಾಪ್ರಸಾದದ ಒಂದೊಂದು ಕಣದಲ್ಲಿ ತಿಮ್ಮಪ್ಪನ ಚಮತ್ಕಾರವೇ ಅಡಗಿದೆ ಅನ್ನೋ ಭಾವ ತುಂಬತ್ತೆ. ಇಲ್ಲಿಗೆ ಬರೋ ಭಕ್ತರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಕಣ್ತುಂಬ ದೇವರ ದರ್ಶನ ಪಡಿತಾರೆ. ಮರಳಿ ಮನೆಗೆ ಹೋಗುವಾಗ ತಿಮ್ಮಪ್ಪನ ಸನ್ನಿಧಿಯಲ್ಲೇ ತಯಾರಾಗೋ ಲಡ್ಡುವನ್ನ ತಪ್ಪದೆ ತೆಗೆದುಕೊಂಡು ಹೋಗ್ತಾರೆ.
ಹೌದು, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿಯ ತಿರುಮಲ ಬೆಟ್ಟದ ಮೇಲೆ ವಿಷ್ಣುವನ್ನ ಪೂಜಿಸುವ ಪ್ರಸಿದ್ಧ ವೆಂಕಟೇಶ್ವರನ ದೇವಾಲಯ ಇದೆ. ಈ ದೇವಾಲಯ ತಿರುಮಲ ಬಾಲಾಜಿ ದೇವಾಲಯ ಅಂತಲೇ ಪ್ರಸಿದ್ಧಿ. ಭಗವಾನ್ ಶ್ರೀ ವೆಂಕಟೇಶ್ವರನು ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ತಿರುಮಲದಲ್ಲಿ ನೆಲೆಸಿದ್ದಾನೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ. ದೇಶ ವಿದೇಶಗಳಲ್ಲೂ ತನ್ನ ಭಕ್ತ ಸಮೂಹವನ್ನ ಹೊಂದಿರುವ ತಿರುಪತಿ ಬಾಲಾಜಿ ದೇವಾಲಯ ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ. ಇಂದಿಗೂ ತಿಮ್ಮಪ್ಪ ಈ ಕ್ಷೇತ್ರದಲ್ಲಿ ಅನೇಕ ಚಮತ್ಕಾರಗಳನ್ನು ಮಾಡಿಕೊಂಡು ಬಂದಿದ್ದಾನೆ. ಆದರೆ ಇದೇ ಪುಣ್ಯ ಸ್ಥಳದಲ್ಲಿ 7 ಬೆಟ್ಟದೊಡೆಯನ ಸನ್ನಿಧಿಯಲ್ಲಿ ದೊಡ್ಡ ಪ್ರಮಾದವೇ ನಡೆದಿದೆ. ತಿರುಪತಿ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ನೀಡ್ತಾ ಇದ್ದ ಪ್ರಸಾದವನ್ನ ಅಮೃತ ಅಂತ ಕಣ್ಣಿಗೊತ್ತಿ ಸೇವಿಸ್ತಾ ಇದ್ದ ಭಕ್ತರ ಭಕ್ತಿ ಭಾವಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಇಂಥದೊಂದು ಸ್ಫೋಟಕ ಸಂಗತಿಯನ್ನ ಹೇಳುವ ಮೂಲಕ ಕೋಟ್ಯಾಂತರ ಭಕ್ತರನ್ನ ಸಂಚಲನಕ್ಕೆ ದೂಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ಎನ್ಡಿಎ ಮೈತ್ರಿ ಸರ್ಕಾರದ 100ನೇ ದಿನದ ಸಂಭ್ರಮದಲ್ಲಿ ನಾಯ್ಡು ಇಂತಹದೊಂದು ಬಾಂಬ್ ಸಿಡಿಸಿದ್ರು. ಇದೇ ವೇಳೆ ಲಡ್ಡು ಪ್ರಸಾದ ತಯಾರಿಕೆಯಲ್ಲಿ ಪ್ರಾಣಿಯ ಕೊಬ್ಬಿನ ಬಳಕೆಯಾಗಿದೆ ಎನ್ನೋ ಆರೋಪ ಮಾಡಿದ್ರು. ಲಡ್ಡು ತಯಾರಿಕೆಗೆ ಬಳಸಲಾಗುವ ತುಪ್ಪಕ್ಕೆ ಪ್ರಾಣಿಗಳ ಕೊಬ್ಬನ್ನ ಮಿಕ್ಸ್ ಮಾಡಿ ಅದರಿಂದ ಲಡ್ಡು ಪ್ರಸಾದ ರೆಡಿ ಮಾಡ್ತಿದ್ರಂತೆ. ಇದನ್ನ ಯಾರೋ ಹೇಳಿದ್ರೆ ಸುಮ್ಮನೆ ಇರಬಹುದಿತ್ತೇನೋ. ಆದರೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಇವತ್ತು ಇಂತಹ ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದಿನ ಜಗನ್ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಸ್ತಾ ಇದ್ರು. ಇಂತಹದೊಂದು ಸಂಗತಿಯನ್ನ ಇದೀಗ ಕೋಟ್ಯಾಂತರ ಭಕ್ತರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಈ ಹಿಂದೆ ಇಂತಹದ್ದೇ ಸ್ಫೋಟಕ ಆರೋಪಗಳನ್ನು ತೆಲುಗು ದೇಶಂ ಪಾರ್ಟಿಯ ನಾಯಕರು ಪ್ರಚಾರ ಮಾಡಿದ್ರು. ಹೌದು, ಕಳೆದ 5 ವರ್ಷಗಳಲ್ಲಿ ತಿರುಪತಿ ವೆಂಕಟೇಶ್ವರ ದೇವಾಲಯದ ಪಾವಿತ್ರ್ಯತೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಡಿಸಲಾಗಿತ್ತು. ಭಕ್ತಾದಿಗಳಿಗೆ ದೇವಾಲಯ ನೀಡುವ ಅನ್ನದಾನದ ಗುಣಮಟ್ಟದ ವಿಚಾರದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿತ್ತು ಅಂತ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು. ಇವರ ಈ ಹೇಳಿಕೆ ಬಾಲಾಜಿ ಭಕ್ತರಲ್ಲಿ ಆತಂಕ ಮೂಡಿಸಿತ್ತು. ಇದನ್ನ ಕೇಳಿ ತಿಮ್ಮಪ್ಪನ ಪ್ರಸಾದದಲ್ಲಿ ಅದು ಹೇಗೆ ಅಪಚಾರ ಮಾಡಿದ್ರು ಅಂತ ಜನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಆದ್ರೀಗ ತಿಮ್ಮಪ್ಪನ ಲಡ್ಡು ಅಪವಿತ್ರದ ರಿಪೋರ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ತಿಮ್ಮಪ್ಪನ ಲಡ್ಡುನಲ್ಲಿ ದನದ ಕೊಬ್ಬು ಇರೋದು ಸತ್ಯ ಎಂದ ರಿಪೋರ್ಟ್. ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದದ ಲಡ್ಡುಗೆ ತನ್ನದೇ ಆದ ವಿಶೇಷ ರುಚಿಯನ್ನ ಹೊಂದಿದೆ. ಬೇರೆಯಲ್ಲೂ ಲಡ್ಡುಗೆ ಈ ರುಚಿ ಇರುವುದಿಲ್ಲ ಎಂಬ ಕಾರಣಕ್ಕೆ ಇಲ್ಲಿಗೆ ತೆರಳುವ ಭಕ್ತರ ಪೈಕಿ ಹಲವರು ಈ ಪ್ರಸಾದಕ್ಕೋಸ್ಕರನೇ ಕ್ಯೂ ನಿಂತು ಲಡ್ಡುಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಸಸ್ಯಾಹಾರಿ ಭಕ್ತರಿಗೆ ದೊಡ್ಡ ಆಘಾತಕಾರಿ ವಿಷಯವೊಂದನ್ನ ಲ್ಯಾಬ್ ರಿಪೋರ್ಟ್ ಬೆಳಕಿಗೆ ತಂದಿದೆ. ತಿರುಪತಿಯಲ್ಲಿ ತಯಾರಿಸಲಾಗುವ ಲಡ್ಡುವನ್ನ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಿ ತಯಾರಿಸಲಾಗ್ತಾ ಇತ್ತು ಅಂತ ವರದಿ ಖಚಿತಪಡಿಸಿದೆ. ಈ ಹಿಂದೆ ಲಡ್ಡುವಿನಲ್ಲಿ ಮೀನಿನ ಎಣ್ಣೆಯ ಅಂಶ ಪತ್ತೆಯಾಗಿದೆ. ಲಡ್ಡುವನ್ನ ಗಟ್ಟಿ ಮಾಡಲು ಬೀಫ್ ಟ್ಯಾಲೋವನ್ನ ಬಳಸಲಾಗ್ತಿತ್ತಂತೆ. ತುಪ್ಪ ಸ್ವಾದಿಷ್ಟದ ರುಚಿಗಾಗಿ ಹಂದಿ ಕೊಬ್ಬು ಬಳಸಿರುವುದು ಪತ್ತೆಯಾಗಿದೆ. ಸೋಯಾಬೀನ್, ಕುಸುಬೆ, ಆಲಿವ್, ಗೋಧಿ ಹುರುಳಿ, ಹತ್ತಿ ಬೀಜ, ತಾಳೆ ಎಣ್ಣೆಯನ್ನು ಕೂಡ ಲಡ್ಡುವಿಗೆ ಬಳಸಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ಕೇವಲ 19% ಮಾತ್ರ ತುಪ್ಪ ಇತ್ತು ಅಂತ ವರದಿ ಹೇಳಿದೆ. ಎನ್ಡಿಡಿಬಿ ಪ್ರಯೋಗಾಲಯದ ವರದಿ ಇಂತಹದೊಂದು ಸಂಗತಿಯನ್ನ ಸಾರಿ ಹೇಳ್ತಾಗಿದೆ. ಜಗನ್ಮೋಹನ್ ರೆಡ್ಡಿ ಅವಧಿಯಲ್ಲಿ ತಿರುಪತಿಯಲ್ಲಿ ಲಡ್ಡುವನ್ನ ತಯಾರಿಸೋದಕ್ಕೆ ಬಳಸಿದ್ದ ತುಪ್ಪದಲ್ಲಿ 14 ಬಗೆಯ ಪದಾರ್ಥಗಳನ್ನು ಮಿಶ್ರಣ ಮಾಡಿರುವುದು ಖಚಿತವಾಗಿದೆ. ಇದೇ ವಿಚಾರ ಪ್ರಯೋಗದಲ್ಲಿ ವರದಿಯಾಗಿದೆ. ಜುಲೈ 8, 2024ರಂದು ಆಗ ಬಳಸ್ತಾ ಇದ್ದ ತುಪ್ಪವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ಇದೀಗ ಬಂದಿರೋ ಪ್ರಯೋಗಾಲಯದ ವರದಿ ಪ್ರಕಾರ ಈ ವಸ್ತುಗಳನ್ನು ಬಳಸಲಾಗಿದೆ. ಆಲಿವ್ ಎಣ್ಣೆ, ಗೋಧಿ ಎಣ್ಣೆ, ಮುಸುಕಿನ ಜೋಳದ ಎಣ್ಣೆ, ಹತ್ತಿ ಬೀಜಗಳಿಂದ ತೆಗೆದ ಎಣ್ಣೆ, ಮೀನಿನ ಎಣ್ಣೆ, ದನದ ಕೊಬ್ಬು, ಹಂದಿ ಕೊಬ್ಬು, ಪಾಮ್ ಆಯಿಲ್ ಇಷ್ಟು ಸೇರಿದಂತೆ 14 ಪದಾರ್ಥಗಳನ್ನು ಮಿಶ್ರಣ ಮಾಡಲಾಗಿದೆ ಎನ್ನುವ ಬೆಚ್ಚಿ ಬೀಳಿಸುವ ವರದಿ ಖಚಿತವಾಗಿ ಹೇಳ್ತಾಗಿದೆ. ಹಾಗಾಗಿಯೇ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಇದೀಗ ಟಿಡಿಪಿ ಬಿಜೆಪಿ ಮೈತ್ರಿ ಸರ್ಕಾರ ಕಿಡಿಕಾರ್ತಾಗಿದೆ. ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರದ ಅವಧಿಯಲ್ಲಿ ಪ್ರಸಿದ್ಧ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆಯಂತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಬುಧವಾರ ಆರೋಪ ಮಾಡಿದ್ರು. ಆದರೆ ವೈಎಸ್ಆರ್ಸಿಪಿ ಆರೋಪವನ್ನ ತಳ್ಳಿಹಾಕಿತ್ತು. ಇದೇ ಜುಲೈ 18, 2024ರಂದು ಸಂಚಲನದ ಸುದ್ದಿಯೊಂದು ಸ್ಫೋಟಗೊಂಡಿತ್ತು. ಟಿಡಿಪಿ ನಾಯಕರೇ ಪ್ರಚಾರ ಮಾಡಿದ್ದ ಆರೋಪ ತಿಮ್ಮಪ್ಪನ ಭಕ್ತರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ತಿರುಮಲದ ಪವಿತ್ರ ಪ್ರಸಾದ ಲಡ್ಡು ತಯಾರಿಕೆಯ ಟೆಂಡರ್ ಅನ್ಯ ಕೋಮಿನ ಉದ್ಯಮಿಗೆ ನೀಡಲಾಗಿತ್ತಂತೆ.
ಈ ಮೂಲಕ ಜಗನ್ ಸರ್ಕಾರ ತಿಮ್ಮಪ್ಪನ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ ಅಂತ ಟಿಡಿಪಿ ಹೇಳಿತ್ತು. ಇಂತಹದೊಂದು ಸುದ್ದಿ ಸ್ಫೋಟಗೊಂಡ ಕೂಡಲೇ ಅವತ್ತು ತಿರುಮಲ ತಿರುಪತಿ ದೇವಸ್ಥಾನಂ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿತ್ತು. ಇದಿಷ್ಟೇ ಅಲ್ಲದೆ ತಿರುಪತಿಯ ಪವಿತ್ರ ಪ್ರಸಾದಕ್ಕೂ ಕರ್ನಾಟಕದ ನಂದಿನಿ ತುಪ್ಪಕ್ಕೂ ಅವಿನಾಭಾವ ಸಂಬಂಧ ಇದೆ. ಭಕ್ತ ಹಾಗೂ ದೇವರಿಗೆ ಇರುವಂತಹ ಸಂಬಂಧ. ಯಾಕಂದ್ರೆ ತಿರುಮಲದ ಧರ್ಮ ಗ್ರಂಥಗಳಲ್ಲೇ ಉಲ್ಲೇಖವಾಗಿರೋ ಪ್ರಕಾರ ಕರ್ನಾಟಕ ಭಾಗದ ಹಸುಗಳ ತುಪ್ಪ ತಿಮ್ಮಪ್ಪನಿಗೆ ಬಲು ಇಷ್ಟವಂತೆ. ಇದೇ ಭಾಗದ ಹಸುಗಳ ತುಪ್ಪದಿಂದಲೇ ಲಡ್ಡು ತಯಾರಿಸಬೇಕು ಅನ್ನೋ ಆಲಿಖಿತ ನಂಬಿಕೆಗಿತ್ತು. ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಂದಿನಿ ತುಪ್ಪ ಮೇಲ್ನೋಟಕ್ಕೆ ದುಬಾರಿಯಾಗಿತ್ತು. ಹಾಗಾಗಿಯೇ ಟಿಡಿಪಿ ಬೇರೆ ಕಡೆಯಿಂದ ತುಪ್ಪವನ್ನ ತರಿಸಿಕೊಂಡಿತ್ತು. ಈ ಅಂಶವು ಇದೀಗ ಆಂಧ್ರ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಟಿಡಿಪಿಯ ಕೋಟ್ಯಾಂತರ ರೂಪಾಯಿಗಳನ್ನ ಜಗನ್ ಸರ್ಕಾರ ಗುಳುಂ ಮಾಡಿದೆ ಎನ್ನುವ ಆರೋಪದ ಕಾರಣಕ್ಕೆ ಲಡ್ಡು ವಿಚಾರ ಬಹುದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ನಂದಿನಿಯನ್ನ ಪಕ್ಕಕ್ಕಿಟ್ಟು ಬೇರೆ ರಾಜ್ಯದ ತುಪ್ಪ ಖರೀದಿಯಲ್ಲಿ ಕಮಿಷನ್ ಪಡೆಯುವುದಕ್ಕಾಗಿಯೇ ಇಂತಹದೊಂದು ಮಿಶ್ರಣದ ಕೆಲಸ ಮಾಡಿದೆ ಅಂತ ಚರ್ಚೆ ಕೂಡ ಎದ್ದಿದೆ. ಲಡ್ಡು ಗುಣಮಟ್ಟದ ಚರಿತ್ರೆಯನ್ನ ನೋಡಿದ್ರೆ ಲಡ್ಡು ತಯಾರಿಕೆಗೆ ಹಸುವಿನ ತುಪ್ಪವೇ ಶ್ರೇಷ್ಠ. ಹಸುವಿನ ತುಪ್ಪವನ್ನ ಅಚ್ಚುಕಟ್ಟಾಗಿ ತಯಾರಿಸುವ ಸಂಸ್ಥೆಗಳು ಇಡೀ ದೇಶದಲ್ಲಿ ಎಲ್ಲಿವೆಯಂದ್ರೆ ಒಂದು ಕರ್ನಾಟಕ, ತಮಿಳುನಾಡು ಹಾಗೂ ಈ ರೋಡ್ನಲ್ಲಿ ಮಾತ್ರ ಸಿಗತ್ತೆ. ಆಂಧ್ರದ ಮಟ್ಟಿಗೆ ಚಿತ್ತೂರಿನಲ್ಲಿ ಮೊದಲು ಸಿಗತ್ತೆ. ಚಿತ್ತೂರು ಡೈರಿ ಮುಚ್ಚಿದ ಮೇಲೆ ವಿಶಾಖಪಟ್ಟಣದಲ್ಲಿ ಕೆಲವು ಕಡೆ ಹಸುವಿನ ತುಪ್ಪ ದೊರೆಯುತ್ತದೆ. ಇಲ್ಲಿ ಬಿಟ್ರೆ ಪಂಜಾಬ್ನಲ್ಲಿ ಮಾತ್ರ ಸಿಗತ್ತೆ. ಈ 4 ಪ್ರಾಂತ್ಯಗಳನ್ನ ಬಿಟ್ರೆ ಭಾರತದಲ್ಲಿ ಇನ್ನೆಲ್ಲೂ ಕೂಡ ಹಸುವಿನ ತುಪ್ಪ ಸಿಗೋದಿಲ್ಲ. 5 ವರ್ಷಗಳ ಹಿಂದೆ ಎಚ್ಚರಿಸಿದ್ದ ತಿಮ್ಮಪ್ಪನ ಅರ್ಚಕ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರಸಾದವಾಗಿ ಸಿಗುವ ಲಡ್ಡುಗಳಲ್ಲಿ ಪ್ರಾಣಿ ಮತ್ತು ಮೀನಿನ ಎಣ್ಣೆಯ ಕುರುಹುಗಳು ಪತ್ತೆಯಾಗಿವೆ. ಈ ವಿಚಾರ ಈಗ ಆಂಧ್ರ ಪ್ರದೇಶದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೂ ದೂರು ಕಳುಹಿಸಲಾಗಿತ್ತು. ಈ ಮಧ್ಯೆ ಈ ಹಿಂದೆ ಶ್ರೀವಾರಿಯ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದ ರಮಣ್ ದೀಕ್ಷಿತ್ ಇತ್ತೀಚೆಗೆ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ತಿರುಮಲ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆಯನ್ನ ಬಳಸಲಾಗಿದೆ ಅಂತ ಲ್ಯಾಬ್ ವರದಿಯಿಂದ ತಿಳಿದು ಬಂದಿದೆ. ಈ ಬಗ್ಗೆ ದೇವಳದ ಅರ್ಚಕರಾಗಿದ್ದ ರಮಣ್ ದೀಕ್ಷಿತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ನಮ್ಮ ಕಣ್ಣೆದುರೇ ಈ ಮಹಾಪಾಪ ನಡೆಯುವುದನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಶ್ರೀಗಳ ನೈವೇದ್ಯಕ್ಕೆ ಬಳಸುವ ಸಾಮಗ್ರಿಗಳು ಕೀಳು ಮಟ್ಟದಲ್ಲಿವೆ ಎಂದು ನಾನೊಬ್ಬನೇ ಹಲವು ಬಾರಿ ದೂರು ನೀಡಿದ್ದೇನೆ ಎನ್ನುವ ಸತ್ಯವನ್ನ ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಸಿಡಿದೆದ್ದ ಸ್ವಾಮೀಜಿಗಳು. ಜನವರಿ 22ರಂದು ಅಯೋಧ್ಯ ರಾಮಮಂದಿರದ ಉದ್ಘಾಟನಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತ್ತು. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸೆಲೆಬ್ರಿಟಿಗಳು, ಗಣ್ಯರು ಸೇರಿದಂತೆ ಹಲವು ಹಿಂದೂ ಸ್ವಾಮೀಜಿಗಳು, ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು. ಸಂಭ್ರಮ ಸಡಗರದಿಂದ ಬಾಲರಾಮನ ವಿಗ್ರಹವನ್ನ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಸಾದವಾಗಿ ವಿಶ್ವವಿಖ್ಯಾತ ತಿರುಪತಿ ಲಡ್ಡುವನ್ನು ಕೂಡ ವಿತರಿಸಲಾಗಿತ್ತು. ಬರೋಬ್ಬರಿ 1 ಲಕ್ಷ ತಿಮ್ಮಪ್ಪನ ಲಡ್ಡುವನ್ನ ತಿರುಪತಿಯಿಂದ ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿತ್ತು. ಬಳಿಕ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ತಿಮ್ಮಪ್ಪನ ಲಡ್ಡುಗಳನ್ನು ಅಲ್ಲಿ ನೆರೆದಿದ್ದ ಸೆಲೆಬ್ರಿಟಿಗಳು, ಗಣ್ಯರು, ರಾಜಕೀಯ ನಾಯಕರು ಸೇರಿದಂತೆ ಭಕ್ತರಿಗೆ ವಿತರಣೆ ಮಾಡಲಾಗಿತ್ತು. ಆದ್ರೀಗ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರೆ. ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಮಾಡಿ ಹಿಂದೂ ಧರ್ಮವನ್ನೇ ಅಪವಿತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೆಡ್ಡಿ ಸರ್ಕಾರ ಮಾಡಿದ ತಪ್ಪು ಈಗ ದೇಶದಲ್ಲಿ ಚರ್ಚೆಯಾಗ್ತಾಗಿದೆ. ಈ ಹಿಂದೆ ಇದ್ದ ಲಡ್ಡು ರುಚಿ ಇಲ್ಲ, ಇದರಲ್ಲಿ ಬೇರೆ ಏನೋ ಬಳಕೆಯಾಗ್ತಾ ಇದೆಯಂತ ಆರೋಪಗಳನ್ನ ಧಿಕ್ಕರಿಸಿ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ. ತಿರುಪತಿ ದೇವಸ್ಥಾನ ಲಡ್ಡುಗಳಿಗೆ ವಿಶೇಷ ಭಕ್ತರಿದ್ದಾರೆ. ತಿರುಪತಿಗೆ ಭೇಟಿ ನೀಡಿದವರು ಲಡ್ಡುಗಳನ್ನ ತೆಗೆದುಕೊಳ್ಳದೆ ಹಿಂತಿರುಗೋ ಮಾತೇ ಇಲ್ಲ. ತಿರುಪತಿ ಲಡ್ಡುಗಳನ್ನ ತೆಗೆದುಕೊಳ್ಳದೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಪೂರ್ಣ ಅಂತ ನಂಬಲಾಗಿದೆ. ಇಲ್ಲಿ ಲಡ್ಡುಗಳನ್ನ ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ತಯಾರು ಮಾಡಲಾಗುತ್ತೆ. ಈ ಲಡ್ಡುಗಳನ್ನ ಸಂಪೂರ್ಣವಾಗಿ ಶುದ್ಧತೆಯ ಮೂಲಕ ತಯಾರಿಸಲಾಗುತ್ತೆ. ಇಲ್ಲಿ ಲಡ್ಡುಗಳನ್ನ ತಯಾರಿಸುವುದಕ್ಕಾಗಿಯೇ ವಿಶೇಷ ಅಡುಗೆ ಮನೆಗಿದ್ದು ಈ ಸ್ಥಳವನ್ನ ಲಡ್ಡು ಪೊಟ್ಟು ಅಂತ ಕರೆಯಲಾಗುತ್ತೆ. ಇಲ್ಲಿ ಮೊದಲು ಮಹಿಳೆಯರ ಸಹಾಯದಿಂದ ಪ್ರಸಾದವನ್ನ ತಯಾರಿಸಲಾಗ್ತಿತ್ತು. ಆದರೆ ಇದೀಗ LPG ಗ್ಯಾಸ್ಗಳನ್ನ ಬಳಸಿಕೊಂಡು ಲಡ್ಡುವನ್ನ ತಯಾರಿಸಲಾಗ್ತಿದೆ. ಈ ಲಡ್ಡು ಪೊಟ್ಟುವಿನಲ್ಲಿ ದಿನಕ್ಕೆ 8 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ತಯಾರು ಮಾಡಲಾಗುತ್ತೆ. ತಿರುಪತಿ ಲಡ್ಡುವಿನ ಮೊಟ್ಟಮೊದಲ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸಿದ್ದು 1715ರ ಆಗಸ್ಟ್ 2ರಂದು ದೇವಾಲಯದ ಅಧಿಕಾರಿಗಳು ವೆಂಕಟೇಶ್ವರನ ಬೆಟ್ಟದ ದೇವಾಲಯದಲ್ಲಿಯೇ ಇದನ್ನ ಸಿದ್ಧಪಡಿಸಿದ್ರು. ಇಂದು ನಾವು ನೋಡ್ತಾ ಇರುವ ಲಡ್ಡು ಸುಮಾರು 6 ಬದಲಾವಣೆಗಳ ಬಳಿಕ 1940ರ ಮದ್ರಾಸ್ ಸರ್ಕಾರದ ಅಡಿಯಲ್ಲಿ ಅದರ ಅಸ್ತಿತ್ವ ಮತ್ತು ಆಕಾರವನ್ನ ಪಡೆದುಕೊಂಡಿದೆ. ಈ ಲಡ್ಡುವನ್ನ TTD ಹೊರತಾಗಿ ಬೇರೆ ಯಾರೂ ತಯಾರಿಕೆ ಮಾಡುವುದಿಲ್ಲ.
ಮೊದಲ ಬಾರಿಗೆ ಲಡ್ಡುವನ್ನ 1715ರಲ್ಲಿ ತಯಾರಿಸಿದಾಗ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ, ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಬಳಸಲಾಗಿತ್ತು. ವಿಶ್ವದ ಶ್ರೀಮಂತ ಹಿಂದೂ ದೇವಾಲಯದ ಭಾಗವಾಗಿರುವ ಈ ಲಡ್ಡು ಅತ್ಯಂತ ಬೇಡಿಕೆಯ ಪ್ರಸಾದ ಎಂದರೂ ತಪ್ಪಾಗಲ್ಲ. ದೇವರ ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಉಚಿತವಾಗಿ 1 ಲಡ್ಡು ನೀಡಲಾಗುತ್ತದೆ. ಇನ್ನು 50 ರೂಪಾಯಿ ಹಣ ನೀಡಿದ್ರೆ 1 ಲಡ್ಡು ಹೆಚ್ಚುವರಿಯಾಗಿ ನೀಡಲಾಗುತ್ತೆ. ಒಬ್ಬ ವ್ಯಕ್ತಿ ಹೀಗೆ 6 ಲಡ್ಡುವನ್ನ ಪಡೆದುಕೊಳ್ಳಬಹುದು. ಅದರೊಂದಿಗೆ 200 ರೂಪಾಯಿಗೆ ದೊಡ್ಡ ಗಾತ್ರದ ಲಡ್ಡುವನ್ನ ಕೂಡ ಟಿಟಿಡಿ ಮಾರತ್ತೆ. ತಿಮ್ಮಪ್ಪನ ದರ್ಶನದ ಬಳಿಕ ಪ್ರಸಾದ ರೂಪದಲ್ಲಿ ಸಿಗುವ ಲಡ್ಡುಗೆ ಭಕ್ತಾದಿಗಳು ಕ್ಯೂ ನಿಲ್ತಾರೆ. ಈ ಲಡ್ಡು ವಿತರಿಸಲು ಸುಮಾರು 29ಕ್ಕೂ ಹೆಚ್ಚು ಕೌಂಟರ್ಗಳಿದ್ದು ಪ್ರತಿದಿನವೂ ಇಲ್ಲಿ ಭಕ್ತರು ಕ್ಯೂ ನಿಲ್ತಾರೆ. ತಿರುಪತಿಗೆ ಹೋಗಿ ಲಡ್ಡು ತರದೇ ಇದ್ದಲ್ಲಿ ದರ್ಶನ ಅಪೂರ್ಣ ಎನ್ನುವ ಭಾವ ಭಕ್ತರಲ್ಲಿದೆ. ಇನ್ನು ದಿನವೊಂದಕ್ಕೆ ತಿರುಪತಿಯಲ್ಲಿ ಕನಿಷ್ಠ 1.5ರಿಂದ 2 ಲಕ್ಷದವರೆಗೂ ಲಡ್ಡು ತಯಾರಾಗತ್ತೆ. ಬಂದ ಭಕ್ತರು ಕನಿಷ್ಠ 2 ಲಡ್ಡುವನ್ನಾದರೂ ತೆಗೆದುಕೊಂಡು ಹೋಗ್ತಾರೆ. ಅದರಲ್ಲೂ ಬ್ರಹ್ಮೋತ್ಸವ ಸಮಯದಲ್ಲಿ ದಿನಕ್ಕೆ ಕೋಟಿ ಲಡ್ಡು ಮಾರಾಟವಾಗಿದ್ದ ಇತಿಹಾಸವೂ ಕೂಡ ಇದೆ ಅಂತ ಟಿಟಿಡಿ ಹೇಳಿದೆ. 2014ರಲ್ಲಿ ಇದಕ್ಕೆ ಜಿಐ ಟ್ಯಾಗ್ ಕೂಡ ನೀಡಲಾಗಿದೆ. ಇಂತಹ ಪವಿತ್ರತೆ ಹೊಂದಿದ್ದ ತಿಮ್ಮಪ್ಪನ ಪ್ರಸಾದದ ವಿರುದ್ಧ ದೊಡ್ಡ ಯುದ್ಧವೇ ನಡೆದಿದೆ. ಈ ಯುದ್ಧ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಆ ಏಡುಕೊಂಡಲವಾಡನಿಗೆ ಗೊತ್ತು.